ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಭಾರೀ ಕುತೂಹಲ ಮೂಡಿಸಿದೆ. ಈಗಾಗಲೇ ಇಂಗ್ಲೆಂಡ್ ತಂಡ 2 ಪಂದ್ಯಗಳನ್ನು ಗೆದ್ದುಕೊಂಡು ಸರಣಿಯಲ್ಲಿ ಮುನ್ನಡೆ ಸಾಧಿಸಿದೆ. ಭಾರತ ಕೊನೆಯ ಹಂತದಲ್ಲಿ 3ನೇ ಪಂದ್ಯ ಸೋತು ನಿರಾಸೆ ಅನುಭವಿಸಿದೆ. ಹೀಗಾಗಿ 4ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಪುಟಿದೇಳುವ ತವಕದಲ್ಲಿದೆ. ಅದರಲ್ಲೂ ಮ್ಯಾಂಚೆಸ್ಟರ್ನಲ್ಲಿ ಭಾರತ ಈವರೆಗೂ ಗೆದ್ದಿಲ್ಲ. ಹೀಗಾಗಿ ಈ ಪಂದ್ಯ ಟೀಂ ಇಂಡಿಯಾಗೆ ಮಹತ್ವದ್ದಾಗಿದೆ. ಒಂದು ವೇಳೆ ಈ ಪಂದ್ಯ ಗೆದ್ದರೆ ಅತಿ ದೊಡ್ಡ ಇತಿಹಾಸ ಸೃಷ್ಟಿಸಲಿದೆ. ಬಾಲಕ ಸಚಿನ್ ಸಿಡಿಸಿದ್ದ ಸೆಂಚುರಿಯೇ ಕೊನೆ. ಸಚಿನ್ ದಾಖಲೆ ಸರಿಗಟ್ಟೋ ವೀರ ಯಾರು? ಇದೇ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ನಲ್ಲಿ 17 ವರ್ಷದ ಬಾಲಕ ಸಚಿನ್ ತಮ್ಮ ಮೊದಲ ಅಂತಾರಾಷ್ಟ್ರೀಯ ಶತಕ ಸಿಡಿಸಿ ಮಿಂಚುತ್ತಾರೆ. 1990ರಲ್ಲಿ ಬಲಿಷ್ಠ ಇಂಗ್ಲೆಂಡ್ ಬೌಲರ್ಗಳನ್ನು ಮೆಟ್ಟಿ ನಿಂತು ಪಂದ್ಯವನ್ನು ಡ್ರಾ ಮಾಡಿ ಸೋಲಿನಿಂದ ಪಾರು ಮಾಡ್ತಾರೆ. ಅದಾದ ಬಳಿಕ ಯಾವೊಬ್ಬ ಭಾರತೀಯ ಆಟಗಾರನೂ ಈ ಪಿಚ್ನಲ್ಲಿ ಸೆಂಚುರಿ ಹೊಡೆದಿಲ್ಲ. ಶತಕಗಳ ಸರ್ದಾರ ಕಿಂಗ್ ಕೊಹ್ಲಿ ಕೂಡ ಶತಕ ಸಿಡಿಸೋಕ್ಕಾಗಲಿಲ್ಲ. ಸದ್ಯ ಪ್ರಸ್ತುತ ಸರಣಿಯಲ್ಲಿ ಭಾರತೀಯ ಆಟಗಾರರು ಒಬ್ಬರಾದ ಮೇಲೊಬ್ಬರು ಶತಕ ಸಿಡಿಸ್ತಾ ಇದ್ದಾರೆ. ಹೀಗಾಗಿ 35 ವರ್ಷಗಳ ಬಳಿಕ ಯಾರು ಶತಕ ಸಿಡಿಸಿ ಇತಿಹಾಸ ನಿರ್ಮಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಟ್ರಾಫೋರ್ಡ್ನಲ್ಲಿ ಗೆಲುವೇ ಕಾಣದ ಭಾರತ. ಇನ್ನು 1936ರಿಂದ ಇಲ್ಲಿವರೆಗೂ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ನಲ್ಲಿ ಟೀಂ ಇಂಡಿಯಾ ಗೆಲುವೇ ನೋಡಿಲ್ಲ. ಭಾರತ ಒಟ್ಟು 9 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 4 ಬಾರಿ ಇಂಗ್ಲೆಂಡ್ ಜಯಭೇರಿ ಸಾಧಿಸಿದೆ. 5 ಪಂದ್ಯಗಳು ಡ್ರಾನಲ್ಲಿ ಅಂತ್ಯ ಕಂಡಿವೆ. ಸದ್ಯ ಟೀಂ ಇಂಡಿಯಾ ಇಂಗ್ಲೆಂಡ್ಗೆ ಟಫ್ ಫೈಟ್ ಕೊಡ್ತಿದೆ. ಜೊತೆಗೆ 1 ಮತ್ತು 3ನೇ ಪಂದ್ಯವನ್ನು ಇಂಗ್ಲೆಂಡ್ ಗೆದ್ದಿದೆ. ಭಾರತ ಕೂಡ 2ನೇ ಪಂದ್ಯ ಗೆದ್ದಿರುವ ಕಾರಣ 4ನೇ ಪಂದ್ಯ ಗೆಲ್ಲಲಿದೆ ಅನ್ನೋ ನಂಬಿಕೆ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಒಂದು ವೇಳೆ ಭಾರತ ಗೆದ್ದರೆ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ. ಒಟ್ನಲ್ಲಿ ಹಿಂದಿನ ಪಂದ್ಯದಲ್ಲಿ ಭಾರತ ಗೆಲುವಿನ ಹಂತಕ್ಕೆ ಬಂದು ಸೋತಿರುವ ಕಾರಣ ಪ್ರಸ್ತುತ 4ನೇ ಟೆಸ್ಟ್ ಪಂದ್ಯ ಮತ್ತಷ್ಟು ನಿರೀಕ್ಷೆ ಹೆಚ್ಚಿಸಿದೆ. ಹೀಗಾಗಿ ಮ್ಯಾಂಚೆಸ್ಟರ್ನಲ್ಲಿ ಭಾರತ ಆಂಗ್ಲರನ್ನ ಧೂಳಿಪಟ ಮಾಡಿ ಯಾರು ಸೆಂಚುರಿ ಸ್ಟಾರ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.